ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಈ ಹೊಸ ವರ್ಷವನ್ನು ಸಂತೋಷವಾಗಿ ಆರಂಭಿಸಿದ್ದೀರಾ? ಖಂಡಿತವಾಗಿ ದೇವರು ಈ ಹೊಸ ವರ್ಷವನ್ನು ನಿಮ್ಗೆ ಆಶೀರ್ವಾದವಾಗಿ ಮಾರ್ಪಡಿಸಿ ಕೊಡ್ತಾರೆ. ನನ್ನ ಪ್ರಿಯರೇ, ಬನ್ನಿರಿ, ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮದಲ್ಲಿ ದೇವರು ಯಾವ ವಾಗ್ದಾನವನ್ನು ಇಟ್ಟು ನಮ್ಮನ್ನು ಧೈರ್ಯಪಡಿಸ್ತಾರೆ ನಾವು ನೋಡೋಣ. ನನ್ನ ಪ್ರಿಯರೇ, ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 23ನೇ ವಚನ. ಆದರೆ ಯೆಹೋವನು ಅವನಿಗೆ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಅಂತ ಹೇಳಿದ್ರು. ದೇವರು ಈ ವಾಕ್ಯವನ್ನು ಗಿದ್ಯೋನನ್ನು ನೋಡಿ ಹೇಳಿದ್ರು. ಗಿದ್ಯೋನ್ ಅಂದರೆ ಪರಾಕ್ರಮಶಾಲಿ. ಅವನು ಎಲ್ಲವನ್ನು ಜಯಿಸಿ ತನ್ನ ಜನರಿಗೆ, ದೇವರ ಮಕ್ಕಳಿಗಾಗಿ ನಿಂತ್ಕೊಳ್ಳೋ ಒಂದು ವ್ಯಕ್ತಿ. ಆದರೆ ಅವನು ಹೊಲ ಗೆದ್ದೆಗಳನ್ನೆಲ್ಲ ನೋಡಿದ್ರೆ ಅಲ್ಲಿ ಹೋಗಿ ಅವನ ಧಾನ್ಯಗಳನ್ನೆಲ್ಲ ವೈರಿಗಳು, ಶತ್ರುಗಳು ರಾತ್ರಿ ಬಂದು ನಾಶ ಮಾಡಿ ಹಾಕ್ತಾಯಿದ್ರು. ಅದನ್ನು ನೋಡಿದ ತಕ್ಷಣ ಅವನಿಗೆ ತುಂಬ ಭಯ ಆಗ್ಬಿಡ್ತು. ನನ್ನ ಪ್ರಿಯರೇ, ಅಯ್ಯೋ ಏನಪ್ಪ ದೇವರೇ, ನನ್ನ ಧಾನ್ಯಗಳನ್ನೆಲ್ಲ ಈ ರೀತಿ ನಾಶ ಮಾಡ್ತಾರಲ್ಲಪ್ಪ, ಅಪ್ಪ ಇದನ್ನು ನೋಡಿದ್ರೆ ನಾನೇ ಸಾಯೋ ಥರ ಆಗ್ಬಿಡ್ತದೆಪ್ಪ, ಸತ್ತೋಗ್ತೀನೋ ಏನೋ ಅಂತ ಎದ್ರುಬಿಟ್ಟ. ನನ್ನ ಪ್ರಿಯರೇ, ಎದ್ರುಕೊಂಡು ಕೂತ್ಕೊಂಡಿರೋವಾಗ ದೇವರು ಅವನನ್ನು ನೋಡಿ ಹೇಳ್ತಾರೆ, ಗಿದ್ಯೋನ್, ಸಮಾಧಾನವಾಗಿರು, ಹೆದರಬೇಡ, ನೀನು ಸಾಯೋದಿಲ್ಲ. ವೈರಿಗಳು ನಿನ್ನ ಧಾನ್ಯಗಳನ್ನ ನಾಶ ಮಾಡಿ ಹಾಕ್ತಾರಾ, ಅದನ್ನು ಕುರಿತು ನೀನು ಹೆದರಬೇಡ, ಸಮಾಧಾನವಾಗಿರು. ಇವತ್ತು ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ನೀವು ಕೂಡ ಯಾವುದನ್ನು ನೋಡಿ ಹೆದರ್ತಾ ಇದ್ದೀರಾ? ನನ್ನ ಪ್ರಿಯರೇ, ವೈರಿಗಳು ನಿಮ್ಮನ್ನು ನಾಶ ಮಾಡಿ ಹಾಕ್ತಾರೆ. ಅಯ್ಯೋ, ಯಾವ ಮಾಟ ಮಂತ್ರ ನನ್ನನ್ನು ನಾಶ ಮಾಡಿ ಹಾಕ್ಬಿಡ್ತದೋ, ಇವರು ನನಗೆ ವಿರುದ್ಧವಾಗಿದ್ದಾರೆ ಅಂತ ಹೆದರ್ಕೊಂಡಿದ್ದೀರಾ? ನನ್ನ ಪ್ರಿಯರೇ, ಆಕಾಶ ಭೂಮಿಯನ್ನು ನಿರ್ಣಯಿಸಿದಂಥ ದೇವರು ಗಿದ್ಯೋನನ್ನು ನೋಡಿ ಸಮಾಧಾನವಾಗಿ ಇರು ಅಂತ ಹೇಳಿದಂಥ ದೇವರು ನಿಮ್ಮನ್ನು ಕೂಡ ನೋಡಿ ಸಮಾಧಾನವಾಗಿ ಇರ್ರಿ ಅಂತ ಹೇಳ್ತಾರೆ. ನನ್ನ ಪ್ರಿಯರೇ, ಹೆದರಬೇಡಿ. ದೇವರನ್ನು ನಂಬಿರುವಂಥ ಜನ ಹೆದರಬಾರ್ದು. ನನ್ನ ಪ್ರಿಯರೇ, ಯಾವುದನ್ನು ಕುರಿತು ಹೆದರಿದ್ದೀರಾ? ಅಯ್ಯೋ, ನನಗೆ ಕಾಯಿಲೆ ಇದೆ, ಸತ್ತೋಗ್ತೀನಿ ಅಂತ ಹೆದರ್ತೀರಾ? ಅಯ್ಯೋ, ನನ್ನ ಸನ್ನಿವೇಶ ಎಲ್ಲ ಬದಲಾಗಿದೆ, ಇದರಿಂದ ನಾನು ಎದ್ದು ಬರೋಕ್ಕಾಗೋದಿಲ್ಲ ಅಂತ ಹೆದರ್ತೀರಾ? ನಿಮ್ಮನ್ನೇ ನೋಡಿ ಇವತ್ತು ಸತ್ಯವಾಕ್ಯ ಹೇಳ್ತಾ ಇದೆ. ಏಸಪ್ಪ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ, ಸಮಾಧಾನವಾಗಿರಿ, ಹೆದರಬೇಡಿ, ನೀವು ಸಾಯೋದಿಲ್ಲ. ಕಾಯಿಲೆ ಇದ್ದರೂ ನೀವು ಸಾಯೋದಿಲ್ಲ. ವೈರಿಗಳು ನಿಮಗೆ ವಿರುದ್ಧವಾಗಿದ್ದರೂ ಸಾಯೋದಿಲ್ಲ. ಯಾವ ಮಾಟ ಮಂತ್ರ ನಿಮಗೆ ವಿರುದ್ಧವಾಗಿದ್ದರೂ ಕೂಡ ನೀವು ಸಾಯೋದಿಲ್ಲ. ಸಮಾಧಾನವಾಗಿ ಇರ್ರಿ. ನನ್ನ ಪ್ರಿಯರೇ, ಯಾವುದನ್ನು ಕುರಿತು ಹೆದರಬೇಡಿ. ಯಾವುದನ್ನು ಕುರಿತು ಹೆದರಿದ್ದೀರಾ? ಬನ್ನಿರಿ, ನಾವು ಪ್ರಾರ್ಥನೆ ಮಾಡೋಣ. ಆ ಭಯದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿ ಇವತ್ತು ನಿಮಗೆ ಆ ಸಮಾಧಾನವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಈಗೋ ಕರ್ತನೆ, ಅಪ್ಪ, ಕಾಯಿಲೆಯನ್ನು ಕುರಿತು ಭಯ, ಅವರ ಕರ್ತನೆ ಸ್ತೋತ್ರ, ಒಂದೊಂದು ಸಿಚುವೇಶನ್ಸ್ನ ಕುರಿತು ಭಯ, ಅವ್ರಿಗಿರುವಂಥ ವೈರಿಗಳನ್ನು ಕುರಿತು ಭಯ, ಮಾಟ ಮಂತ್ರವನ್ನು ಕುರಿತು ಭಯ, ಕರ್ತನೆ ಇವೆಲ್ಲವನ್ನು ಜಯಿಸಿದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ಎಲ್ಲ ಭಯವನ್ನು ತೆಗೆದಾಕಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಒಬ್ಬೊಬ್ಬರ ಹೃದಯದಲ್ಲಿ ಇಳಿದು ಬಾಪ, ಸಮಾಧಾನ ಕೊಡು ಸ್ವಾಮಿ. ಗಿದ್ಯೋನನಿಗೆ ಕೊಟ್ಟಿದ್ದಂಥ ಸಮಾಧಾನವನ್ನು ಕೊಡಪ್ಪ. ಎಲ್ಲ ಭಯ ತೆಗೆದಾಕು ಸ್ವಾಮಿ, ಎಲ್ಲ ಹೆದರಿಕೆಯನ್ನು ತೆಗೆದಾಕು ರಾಜ. ಕರ್ತನೆ ಸ್ತೋತ್ರ ಸ್ವಾಮಿ. ಮಾಟ ಮಂತ್ರವನ್ನು, ವೈರಿಗಳನ್ನು ಕರ್ತನೆ ಜಯಿಸಿದಂಥ, ಮರಣವನ್ನು, ಪಾತಾಳವನ್ನು ಜಯಿಸಿದಂಥ ಯೇಸುವಿನ ರಕ್ತದ ಜಯವು ಒಬ್ಬೊಬ್ಬರ ಮನೆಯಲ್ಲಿ ಇಳಿಯಲಿ ಸ್ವಾಮಿ. ಸ್ತೋತ್ರಪ್ಪ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರ ಮನೆಯಲ್ಲಿ ನಿನ್ನ ಶಕ್ತಿ ಇಳಿಯಲಿ ರಾಜ್ಯ, ನಿನ್ನ ಪುನರುತ್ಥಾನದ ಶಕ್ತಿ ಇಳಿಯಲಿ ರಾಜ್ಯ. ಕರ್ತನೆ ಭಯವನ್ನು ತೆಗೆದಾಕು ಸ್ವಾಮಿ. ಧೈರ್ಯ ಕೊಡಪ್ಪ, ದೀರ್ಘ ಆಯುಷ್ಯ ಕೊಡಪ್ಪ. ಕರ್ತನೆ ಎಲ್ಲದಿಂದ ಬಿಡುಗಡೆ ಕೊಡು ಸ್ವಾಮಿ. ಕರ್ತನೆ ಆಶೀರ್ವದಿಸಿ ದಾರಿ ನಡೆಸಪ್ಪ. ಇವತ್ತು ಅಪ್ಪ, ಇವರು ಸಮಾಧಾನವಾಗಿ ಬದುಕೋದಕ್ಕೆ ದಾರಿ ಮಾಡಿ ಕೊಡಪ್ಪ. ಅಪ್ಪ ಸ್ತೋತ್ರ. ಎಲ್ಲವನ್ನು ತಗ್ಗಿಸ್ತೇನೆ ಸ್ವಾಮಿ. ನನ್ನ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಂದೊಂದು ಕುಟುಂಬಕ್ಕೂ ಸಮಾಧಾನ ಕೊಡಪ್ಪ, ಧೈರ್ಯ ಕೊಡಪ್ಪ, ಭಯ ತೆಗೆದಾಕು ಸ್ವಾಮಿ. ಎಲ್ಲ ದುಷ್ಟ ಕಿರಿಯಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಕಾಯಿಲೆಯನ್ನು ಸ್ವಸ್ಥ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಪ್ರಾರ್ಥನೆಯನ್ನು ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು